ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈ ನನ್ನ ತರಗತಿಗೆ ಸ್ವಾಗತ. ನಾನು ವೆಂಕಟೇಶ ಆರ್.ಎಸ್, ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, ಶ್ರೀ ಎಚ್.ಡಿ. ದೇವೇಗೌಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಡೋಲಿಪ್ಪೆ, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ನಾನು ಈ ದಿನ ಈ ತರಗತಿಯಲ್ಲಿ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ 6ನೇ ಸೆಮಿಸ್ಟರ್ನ ಆಧುನಿಕ ಕರ್ನಾಟಕ ಎಂಬ ಪತ್ರಿಕೆಯ ಮೈಸೂರಿನಲ್ಲಿ ವಿಶ್ವೇಶ್ವರಯ್ಯನವರ ಒಂದು ಆಳ್ವಿಕೆಯ ಕಾಲದ ಬಗ್ಗೆ, ವಿಶ್ವೇಶ್ವರಯ್ಯನವರ ಜೀವನ ಮತ್ತು ಸಾಧನೆಯ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಈ ದಿನ ನಾವು ಚರ್ಚೆ ಮಾಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ರಾಜ್ಯವನ್ನ ಎಷ್ಟೋ ಜನ ಮಹನೀಯ ವ್ಯಕ್ತಿಗಳು ಆಳ್ವಿಕೆ ನಡೆಸಿದ್ದಾರೆ. ಹಾಗೆಯೇ ನಮ್ಮ ಭಾರತವನ್ನ ಎಷ್ಟೋ ಜನ ರಾಜ ಮಹಾರಾಜರು ಆಳ್ವಿಕೆ ನಡೆಸಿದ್ದಾರೆ. ಉತ್ತಮ ಆಡಳಿತಗಾರರು ಆಳ್ವಿಕೆ ನಡೆಸಿದ್ದಾರೆ. ಅಂಥವರಲ್ಲಿ ನಮ್ಮ ಮೈಸೂರನ್ನು ಆಳ್ವಿಕೆ ನಡೆಸಿದಂಥ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಪಾತ್ರ ಅತ್ಯಂತ ಮಹತ್ವಪೂರ್ಣವಾದದ್ದು. ಆಧುನಿಕ ಮೈಸೂರಿನ ಶಿಲ್ಪಿ, ಆಧುನಿಕ ಮೈಸೂರಿನ ನವನಿರ್ಮಾಪಕ, ಆಧುನಿಕ ಮೈಸೂರಿನ ಒಂದು ಪ್ರವರ್ತಕ, ಮೈಸೂರಿನ ಕಣ್ಮಣಿ, ಕನ್ನಡಿಗರ ಕಣ್ಮಣಿ ಹಾಗೂ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ವಾಸ್ ಎ ಗ್ರೇಟ್ ವಿಷನರಿ. ಅವರು ಬಹಳ ದೂರದರ್ಶಿತ್ವವನ್ನು ಹೊಂದಿದಂಥ ಒಬ್ಬ ವ್ಯಕ್ತಿ. ತಮ್ಮ ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ, ದಕ್ಷತೆಗೆ ಹೆಸರಾದಂಥವರು, ತಮ್ಮ ಶಿಸ್ತುಬದ್ಧ ಜೀವನಕ್ಕೆ ಹೆಸರಾದಂಥವರು. ಅಂತಹವರ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ಅವರ ಒಂದು ಜೀವನವನ್ನ ನಾವು ನೋಡಿದರೆ, ಮೊದಲಿಗೆ ಅವರ ಒಂದು ಬಾಲ್ಯ ಜೀವನವನ್ನು ನೋಡಿದರೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಕೋಲಾರ ಜಿಲ್ಲೆಯ, ಅಂದರೆ ಹಿಂದಿನ ಕೋಲಾರ ಜಿಲ್ಲೆಯ, ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಎನ್ನುವರ ಮಗನಾಗಿ ಜನ್ಮ ತಾಳ್ತಾರೆ. ಹಿ ವಾಸ್ ಬಾರ್ನ್ ಟು ಎ ಬ್ರಾಹ್ಮಿನ್ ಕಪಿಲ್. ಅವರು ಒಂದು ಸಾಮಾನ್ಯ ಕುಟುಂಬದಲ್ಲಿ, ಬಡ ಕುಟುಂಬದಲ್ಲೇನೆ ಜನ್ಮ ತಾಳಿದ್ದು. ನಿಮ್ಗೆಲ್ಲ ಗೊತ್ತಿರಬೇಕು, ಅವರಿಗೆ ಹೆಸರಿನ ಹಿಂದೆ ಎಂ ಅಂತ ಇದೆ. ಎಂ ಅಂದ್ರೆ ಏನಪ್ಪಾ ಅಂತಂದ್ರೆ ಮುದ್ದೇನಹಳ್ಳಿ ಅಂತ ಅಲ್ಲ. ಎಂ ಅನ್ನೋ ಪದದ ಅರ್ಥ ಮೋಕ್ಷಗುಂಡಂ ಅಂತಂದು. ಅವರು ಮುದ್ದೇನಹಳ್ಳಿಗೆ ಬರೋದಕ್ಕಿಂತ ಮುಂಚೆ ಆಂಧ್ರ ಪ್ರದೇಶದ ಮೋಕ್ಷಗುಂಡಂನಿಂದ ಬಂದಿರ್ತಾರೆ. ಹಾಗಾಗಿ ಅವ್ರಿಗೆ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅಂತ ಹೆಸರಿರುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮ ತಾಳ್ತಾರೆ. ಚಿಕ್ಕಂದಿನಲ್ಲಿ ಬಹಳ ಕಷ್ಟ ಇರುತ್ತೆ. ಬಹಳ ಚಿಕ್ಕ ವಯಸ್ಸಿಗೆ ತಮ್ಮ ತಂದೆಯನ್ನು ಕಳ್ಕೊಂಡು ತಮ್ಮ ತಾಯಿಯ ಆರೈಕೆಯಲ್ಲಿ ಬೆಳೀತಾರೆ. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಚಿಕ್ಕಬಳ್ಳಾಪುರದ ಶಾಲೆಯಲ್ಲಿ ಪಡೆದು, ನಂತರ ಸೆಕೆಂಡರಿ ಎಜುಕೇಶನ್ ಅಂದ್ರೆ ಪ್ರೌಢ ಶಿಕ್ಷಣವನ್ನ ಬೆಂಗಳೂರಿನ ವೆಸ್ಲಿಯನ್ ಹೈಸ್ಕೂಲ್ನಲ್ಲಿ ಪಡೀತಾರೆ. ನಮಗೆಲ್ಲ ಗೊತ್ತಿದೆ ಅವರೆಷ್ಟು ಕಷ್ಟಪಟ್ಟು ಓದಿದ್ರು ಅನ್ನೋದನ್ನ ನಾವೆಲ್ಲ ತಿಳ್ಕೊಂಡಿದ್ವಿ. ಎಷ್ಟೋ ಸಂದರ್ಭಗಳಲ್ಲಿ ಅವರು ಬೀದಿ ದೀಪದ ಬೆಳಕಿನ ಕೆಳಗೆ ಓದ್ತಾ ಇದ್ರು ಅನ್ನೋದ್ರ ಬಗ್ಗೆ ಗೊತ್ತು. ಎಷ್ಟೋ ಸಂದರ್ಭದಲ್ಲಿ ನಮಗೆ ಗೊತ್ತಿದೆ ಅವ್ರಿಗೆ ಶಾಲೆಗೆ ಫೀಸ್ ಕಟ್ಟೋದಕ್ಕೆ ಹಣ ಇಲ್ದಲ್ಲಿದ್ದರಿಂದ ಬೆಂಗಳೂರಿನಿಂದ ಅವರು ಮುದ್ದೇನಹಳ್ಳಿಗೆ ನಡ್ಕೊಂಡು ಹೋಗ್ತಾರೆ ಅನ್ನೋದು ಸಹ ಗೊತ್ತಿರುತ್ತೆ. ಹೀಗೆ ಕಷ್ಟದ ಜೀವನವನ್ನು ನಡೆಸ್ತಾರೆ. ಮತ್ತು ಅವರು ಓದಿದ್ದೆಲ್ಲನೂ ಸಹ ವಿದ್ಯಾರ್ಥಿ ವೇತನವನ್ನು ಪಡೆದುಬಿಟ್ಟು ಅದರ ಸಹಾಯದಿಂದ ಅವರು ಓದ್ತಾ ಇರ್ತಾರೆ. ಅವ್ರು ಪಡೆದಂತ ವಿದ್ಯಾರ್ಥಿ ವೇತನವನ್ನು ಎಷ್ಟೋ ಸರಿ ತಮ್ಮ ತಾಯಿಗೆ ಕಳಿಸ್ಕೊಡ್ತಿರ್ತಾರೆ. ಅಂತಹ ಕಡು ಕಷ್ಟದ ಜೀವನವನ್ನು ಅವರು ನಡೆಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನು ನಡೆಸ್ತಾರೆ. ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನು ನಡೆಸ್ಬಿಟ್ಟು ಪ್ರೌಢಶಾಲಾ ಶಿಕ್ಷಣವನ್ನ ಒಂದು ಉನ್ನತ ದರ್ಜೆಯಲ್ಲಿ ಪಾಸ್ ಮಾಡ್ತಾರೆ. ನಂತರ ಅವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ ತಮ್ಮ BA ಪದವಿಯನ್ನು ಪಡೆಯುತ್ತಾರೆ. ಅದಾದ ನಂತರ ಅವರು ತಮ್ಮ ಮುಂದಿನ ಶಿಕ್ಷಣಕ್ಕಾಗಿ ಪೂನಾಕ್ಕೆ ಹೋಗ್ತಾರೆ.
ಮಹಾರಾಷ್ಟ್ರದ ಪೂನಾಕ್ಕೆ ಹೋಗ್ತಾರೆ. ಆ ಪೂನಾದಲ್ಲಿ ಅವರು ಸಿವಿಲ್ ಇಂಜಿನಿಯರ್ ಬಗ್ಗೆ ಅಧ್ಯಯನ ನಡೆಸ್ತಾರೆ. ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ನಡೆಸ್ಬಿಟ್ಟು ಅಲ್ಲೂ ಸಹ ಪ್ರಥಮ ರ್ಯಾಂಕ್ ಅನ್ನ ಪಡ್ಕೊಳ್ತಾರೆ. ಸೊ ಆ ನಂತರ ಅವರು ತಮ್ಮ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನ ಪೂರೈಸಿದ ನಂತರ ಅವರಲ್ಲೇ ಮುಂಬೈನಲ್ಲೇನೆ 1884ರಲ್ಲಿ ಅವರು ಅಲ್ಲಿ ಎಂಜಿನಿಯರ್ ಆಗಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಸೇವೆಯನ್ನ ಆರಂಭಿಸ್ತಾರೆ. ಈ ರೀತಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಸೇವೆಯನ್ನ ಆರಂಭಿಸಿದಂತಹ ಸಂದರ್ಭದಲ್ಲಿ ಹಲವಾರು ಸೇವೆಯನ್ನ ಸಲ್ಲಿಸ್ತಾರೆ. ಅವರು ಹಲವಾರು ನದಿಗಳಿಗೆ ಅಣೆಕಟ್ಟುಗಳ ಹಾಕೋದಕ್ಕೆ ಯೋಜನೆಯನ್ನ ತಯಾರಿಸಿಕೊಡ್ತಾರೆ. ಹಾಗೇನೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಿಗೂ ಸಹ ಅವರು ಭೇಟಿ ಕೊಡ್ತಾರೆ. ಅಲ್ಲೂ ಸಹ ತಮ್ಮ ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ದಕ್ಷತೆಗೆ ಹೆಸರನ್ನ ಪಡೀತಾರೆ. ಸುಮಾರು 25 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ನಂತರ ಅವರು 1909ರಲ್ಲಿ ನಮ್ಮ ಮೈಸೂರಿಗೆ ಬರ್ತಾರೆ. 1909ರಲ್ಲಿ ನಮ್ಮ ಮೈಸೂರಿನಲ್ಲಿ ಅವರು ಮೈಸೂರಿನ ಮುಖ್ಯ ಇಂಜಿನಿಯರ್ ಆಗಿ 1909ರಿಂದ 1912ರ ಅವಧಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಸೊ ಅವರಲ್ಲಿದ್ದಂಥ ದಕ್ಷತೆ, ಪ್ರಾಮಾಣಿಕತೆ ಅದನ್ನು ಗಮನಿಸಿದಂಥ ನಮ್ಮ ಮೈಸೂರಿನ ಮಹಾರಾಜರು ಅವ್ರಿಗೆ ಇನ್ನೂ ಒಂದು ಒಳ್ಳೆ ಉನ್ನತ ಹುದ್ದೆಯನ್ನು ಕೊಡಬೇಕು ಅನ್ನೋ ತೀರ್ಮಾನವೂ ಸಹ ಮಾಡ್ತಾರೆ. ಯಾಕೆಂದ್ರೆ ಈ 1909ರಿಂದ 1912ರ ಒಂದು ಅವಧಿಯಲ್ಲೇನೆ ಅವರು ಸುಪ್ರಸಿದ್ಧವಾದಂಥ KRS ಅಥವಾ ಕನ್ನಂಬಾಡಿ ಅಣೆಕಟ್ಟೆಯ ಯೋಜನೆಯನ್ನ ರೂಪಿಸಿದ್ದು. ಹೀಗೆ 1909ರಿಂದ 12ರ ಒಂದು ಅವಧಿಯಲ್ಲಿ ಅವರು ಮೈಸೂರಿನ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ KRS ಅಣೆಕಟ್ಟನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನ ಹಾಕೊಳ್ತಾರೆ. ಇವತ್ತು ಮಂಡ್ಯ, ಮೈಸೂರು ಮತ್ತು ಸುತ್ತಮುತ್ತಲಿನ ಜನರು ಹಾಲು ಅನ್ನ ಊಟ ಮಾಡ್ತವ್ರ ಅಂತಂದ್ರೆ ಅದಕ್ಕೆ ಕಾರಣ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವತ್ತು ಆ ಭಾಗದ ಜನರ ಮನೆಗಳಲ್ಲಿ ದೇವರ ಫೋಟೋಗಳಿದ್ದಾವೆ ಏನೋ ಗೊತ್ತಿಲ್ಲ, ಆದರೆ ಪ್ರತಿಯೊಂದು ಮನೆಯಲ್ಲೂ ಸಹ ವಿಶ್ವೇಶ್ವರಯ್ಯನವರ ಒಂದು ಫೋಟೋ ಇರೋದನ್ನು ನಾವು ಕಾಣ್ತೀವಿ. ಆ ಅಣೆಕಟ್ಟನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಆರ್ಥಿಕ ಮುಗ್ಗಟ್ಟಿರುತ್ತೆ. ಹಣ ಎಲ್ಲಿದೆ ಅಂತ ಅಂದ್ಬಿಟ್ಟು ಪ್ರಶ್ನೆ ಬರುತ್ತೆ. ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಅಭಿವೃದ್ಧಿಗೆ ಪೂರಕವಾಗಿದ್ದಂಥವರು. ಅವರು ಹಣ ಇಲ್ವಲ್ಲ ಅನ್ನುವಂಥ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಹಣವನ್ನು ಒದಗಿಸುವಂಥ ಉಪಾಯವನ್ನು ಸಹ ಅವರು ಹೇಳ್ಕೊಡ್ತಾರೆ. ಸಾವಿರಾರು ವರ್ಷ ಅಂದ್ರೆ 100 ವರ್ಷಗಳಿಂದ ಅರಮನೆಯಲ್ಲಿ ಬಳಸದೇ ಇದ್ದಂಥ ಆಭರಣಗಳನ್ನ, ಚಿನ್ನದ ಒಡವೆಗಳನ್ನ ಮುಂಬೈಗೆ ತಗೊಂಡೋಗಿ ಅದನ್ನ ಸೇಟುಗಳಿಗೆ ಮಾರಾಟ ಮಾಡಿ ಅದರಿಂದ ಬಂದಂತ ಹಣದಿಂದ ಸುಮಾರು 6 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ KRS ಅಣೆಕಟ್ಟನ್ನ ನಿರ್ಮಾಣ ಮಾಡುವಂತ ಯೋಜನೆಯನ್ನ ಹಾಕೊಳ್ತಾರೆ. ಸುಮಾರು 124 ಅಡಿ ಎತ್ತರ ಇದೆ, 1.5 ಕಿಲೋಮೀಟರ್ ಉದ್ದ ಇರುವಂತ ಒಂದು ಎತ್ತರವಾದಂತ ಅಣೆಕಟ್ಟನ್ನ ಕನ್ನಂಬಾಡಿ ಎಂಬಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡುವಂತ ಯೋಜನೆಯನ್ನ ಹಾಕೊಳ್ತಾರೆ. ಅದು ಆ ಒಂದು ಅವಧಿಯಲ್ಲಿ ಆರಂಭ ಆಗುತ್ತೆ. ಇವರಲ್ಲಿದ್ದಂಥ ದಕ್ಷತೆ, ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠತೆ ಇದನ್ನೆಲ್ಲ ಗಮನಿಸಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರನ್ನ 1912ರಲ್ಲಿ ಮೈಸೂರಿನ ದಿವಾನರನ್ನಾಗಿ ನೇಮಕ ಮಾಡ್ತಾರೆ. ಅಂದ್ರೆ ಆನಂದರಾವ್ರವರು 1912ರಲ್ಲಿ ನಿವೃತ್ತಿ ಆಗ್ತಾರೆ. 12ರಲ್ಲಿ ಅವರು ನಿವೃತ್ತಿ ಆದ ನಂತರ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿ ನೇಮಕ ಆಗ್ತಾರೆ. ಈ ರೀತಿ ಸರ್ ಎಂ ವಿಶ್ವೇಶ್ವರಯ್ಯನವರು 1912ರಿಂದ 1918ರ ಅವಧಿಯವರೆಗೆ ಮೈಸೂರಿನ ದಿವಾನರಾಗಿ ಅವರು ಕೆಲಸವನ್ನ ನಿರ್ವಹಿಸ್ತಾರೆ. ಈ ಒಂದು ಅವಧಿಯಲ್ಲಿ ಅವರು ಮೈಸೂರಿನ ಅಭಿವೃದ್ಧಿಗೆ ಹಲವಾರು ಕ್ರಮಗಳನ್ನ ಕೈಗೊಳ್ಳುತ್ತಾರೆ. ಅವರು ಮೈಸೂರಿನ ದಿವಾನರಾಗಿ ನೇಮಕ ಆಗಿದ್ದು ಮೈಸೂರಿನ ಭಾಗ್ಯದ ಬಾಗಿಲು ತೆರೆದಂಗಾಗುತ್ತೆ. ಸೊ ಅವರ ಒಂದು ಕಾಲದಲ್ಲಿ, ಅವರ ಒಂದು ಅವಧಿಯಲ್ಲಿ ಆದಂತ ಪ್ರಗತಿಪರ ಕಾರ್ಯಗಳು ಯಾವ್ಯಾವು, ಏನೇನ್ ಕ್ರಮಗಳನ್ನ ಕೈಗೊಂಡ್ರು, ಏನೇನ್ ಸಾಧನೆಗಳು ಇವ್ರ ಕಾಲದಲ್ಲಿ ಆದವು ಅನ್ನೋದನ್ನ ನಾವೀಗ ನೋಡೋಣ. ಈಗ ಮೊದಲನೇದಾಗಿ ಅವರ ಕಾಲದ ಒಂದು ಆಡಳಿತ ಕ್ಷೇತ್ರದಲ್ಲಿ ಆದಂತ ಒಂದು ಪ್ರಗತಿಪರ ಕಾರ್ಯಗಳು, ಆಡಳಿತ ಕ್ಷೇತ್ರಕ್ಕೆ ಅವರ ಕಾಣಿಕೆ ಏನು ಅಂತಂದು ನಾವು ನೋಡಿದ್ದಾರೆ.
ಸೊ ಆಡಳಿತ ಕ್ಷೇತ್ರಕ್ಕೆ ಅವರು ಅಮೂಲ್ಯವಾದಂತಹ ಒಂದು ಕಾಣಿಕೆಯನ್ನ ಕೊಟ್ಟಿರೋದನ್ನ ನಾವು ಕಾಣ್ತೀವಿ. ಸೊ ಈ ವೇಳೆಗಾಗಲೇ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾಗಿತ್ತು. ಸಿ ರಂಗಾಚಾರ್ಯ ಅವರ ಕಾಲದಲ್ಲೇನೆ ಆ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾಗಿರುತ್ತೆ. ಹಾಗೇನೆ ಮೈಸೂರಿನಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಂದ್ರೆ ವಿಧಾನ ಪರಿಷತ್, ಅದನ್ನ ನ್ಯಾಯ ವಿಧೇಯಕ ಸಭೆ ಅಂತ ಕರಿತಿದ್ರು. ಆ ಮೈಸೂರಿನ ನ್ಯಾಯ ವಿಧೇಯಕ ಸಭೆನೂ ಸಹ ಸ್ಥಾಪನೆ ಆಗಿರುತ್ತೆ. ಈ ರೀತಿ ಆಡಳಿತ ಕ್ಷೇತ್ರದಲ್ಲಿ ಅವರು ಸುಧಾರಣೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಪ್ರಜಾಪ್ರತಿನಿಧಿ ಸಭೆ ಪ್ರತಿ ವರ್ಷ ವರ್ಷಕ್ಕೆ ಒಂದು ಬಾರಿ ಮಾತ್ರ ಸಭೆ ಸೇರ್ತಾ ಇರುತ್ತೆ. ಈ ಪ್ರಜಾಪ್ರತಿನಿಧಿ ಸಭೆ ವರ್ಷಕ್ಕೆ 2 ಬಾರಿ ಸಭೆ ಸೇರುವಂತೆ ಮಾಡ್ತಾರೆ. 2ನೇ ಅಧಿವೇಶನವನ್ನ ನಡೆಸಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆ 2ನೇ ಅಧಿವೇಶನ ಯಾವ್ದಪ್ಪ ಅಂತಂದ್ರೆ ಬಜೆಟ್ ಅಧಿವೇಶನ. ಸೊ ಈ ಬಜೆಟ್ ಅಧಿವೇಶನವನ್ನ ಇವ್ರ ಕಾಲದಲ್ಲಿ ಆರಂಭ ಮಾಡ್ತಾರೆ, 2ನೇ ಅಧಿವೇಶನವನ್ನಾಗಿ. ಸೊ ಅದರ ಬಗ್ಗೆ ಚರ್ಚೆ ಆಗುತ್ತೆ, ಹಣಕಾಸಿನ ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ಆಗುತ್ತೆ. ಹಾಗೇನೆ ಇವ್ರು ಮಾಡಿದಂತ ಇನ್ನೊಂದು ಕೆಲಸ ಏನಪ್ಪಾ ಅಂತಂದ್ರೆ ನ್ಯಾಯ ವಿಧೇಯಕ ಸಭೆಗೆ ಅಂದ್ರೆ ವಿಧಾನ ಪರಿಷತ್ತಿಗೆ ಅದರ ಸದಸ್ಯರ ಸಂಖ್ಯೆಯನ್ನ ಹೆಚ್ಚಿಸ್ತಾರೆ. 18ರಿಂದ 24ಕ್ಕೆ ಅದರ ಸದಸ್ಯರ ಸಂಖ್ಯೆಯನ್ನ ಹೆಚ್ಚಿಸುವಂತ ಕೆಲಸವನ್ನು ಇವರು ಮಾಡ್ತಾರೆ. ಸೊ ಇದರಿಂದಾಗಿ ಅದ್ರ ಜೊತೆಗೆ ಆ ನ್ಯಾಯ ವಿಧೇಯಕ ಸಭೆಯಲ್ಲೂ ಸಹ ಈ ಬಜೆಟ್ ಅನ್ನ ಕುರಿತು ಚರ್ಚೆ ಮಾಡುವಂತ ಒಂದು ಕೆಲಸವನ್ನು ಸಹ ಅಲ್ಲಿ ಆರಂಭಿಸ್ತಾರೆ. ಇವರು ಮಹಾನ್ ಪ್ರಜಾಪ್ರಭುತ್ವವಾದಿಯಾಗಿರ್ತಾರೆ. ಅಧಿಕಾರ ಜನಗಳಲ್ಲಿ ಇರಬೇಕು ಎನ್ನುವಂತ ಕನಸನ್ನ ಕಂಡಂತವರಲ್ಲಿ ಇವರು ಸಹ ಒಬ್ರು. ಹಾಗಾಗಿನೇ ಇವರು 1918ರಲ್ಲಿ ಮೈಸೂರು ಲೋಕಲ್ ಬೋರ್ಡ್ ಅಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಮೈಸೂರು ಲೋಕಲ್ ಬೋರ್ಡ್ ಕಾಯ್ದೆ ಎನ್ನುವಂತ ಒಂದು ಕಾಯ್ದೆಯನ್ನ ಇವರು ಆರಂಭಿಸ್ತಾರೆ. ಸೊ ಅದರಂತೆ ಜಿಲ್ಲಾ ಮಂಡಳಿಗಳು, ತಾಲೂಕು ಬೋರ್ಡ್ಗಳು ಅವುಗಳ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸ್ತಾರೆ. ಹಾಗೇನೆ ಪುರಸಭೆ ಅವುಗಳನ್ನ ಪಟ್ಟಣ, ನಗರಗಳು ಹಾಗೂ ಚಿಕ್ಕ ಪಟ್ಟಣಗಳು ಎನ್ನುವಂತ ವಿಭಾಗನವನ್ನು ಮಾಡ್ತಾರೆ. ಅದರಲ್ಲಿ ಜನರಿಂದ ಆಯ್ಕೆಯಾಗಿ ಹೋಗುವಂತ ಸದಸ್ಯರ ಸಂಖ್ಯೆಯನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡುತ್ತಾರೆ. ಹೀಗೆ ಆಡಳಿತದಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ಜಾರಿಗೆ ತಂದುಬರುತ್ತಾರೆ. ಮತ್ತೆ ಆಡಳಿತ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಅಂದ್ಬಿಟ್ಟು ಮೈಸೂರು ಸಿವಿಲ್ ಸರ್ವಿಸ್ಗೆ ಅದು ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಅಂದ್ರೆ ಒಳ್ಳೆಯ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನ ಆಯ್ಕೆ ಮಾಡೋದಕ್ಕೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯ ಮೂಲಕ ಅವರು ಚಾಲನೆಯನ್ನ ಕೊಡ್ತಾರೆ. ಈ ರೀತಿ ಆಡಳಿತ ಕ್ಷೇತ್ರಕ್ಕೆ ಅಮೂಲ್ಯವಾದಂತಹ ಒಂದು ಕಾಣಿಕೆಯನ್ನು ಕೊಟ್ಟಿರೋದನ್ನ ನಾವು ಕಾಣ್ತೀವಿ. ಸೊ ಅದಾದ್ಮೇಲೆ ಅವರ ಇನ್ನೊಂದು ಪ್ರಮುಖವಾದಂತಹ ಒಂದು ಸಾಧನೆ ಏನಪ್ಪಾ ಅಂತಂದ್ರೆ ಅವರು ಕೈಗಾರಿಕಾ ಕ್ಷೇತ್ರಕ್ಕೆ ಕೊಟ್ಟಂತ ಒಂದು ಕಾಣಿಕೆ. ಕೈಗಾರಿಕಾ ಕ್ಷೇತ್ರ. ಸೊ ಕೈಗಾರಿಕೆಗಳ ಬಗ್ಗೆ ಇವರಿಗೆ ವಿಶೇಷವಾದಂತ ಒಲವಿರುತ್ತೆ, ವಿಶೇಷವಾದಂತ ಒಂದು ಆಸಕ್ತಿ ಇರುತ್ತೆ. ಸೊ ಇವರು ಯಾವಾಗ್ಲೂ ಹೇಳ್ತಿರ್ತಾರೆ ಇಂಡಸ್ಟ್ರಿಯಲೈಸೇಷನ್ ಆರ್ ಪೆರಿಶ್ ಅಂತ ಅನ್ಬೋದು. ಕೈಗಾರಿಕೀಕರಣ ಇಲ್ಲವೇ ನಾಶ ಅನ್ನೋದು ಇವ್ರ ಭಾವನೆ ಆಗಿರುತ್ತೆ. ನಮ್ಮ ದೇಶಕ್ಕೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಅವಶ್ಯಕತೆ ಇದೆ. ಇವತ್ತು ನಾವು ಅಮೆರಿಕ, ಇಂಗ್ಲೆಂಡು, ಫ್ರಾನ್ಸು, ಜರ್ಮನಿ, ಸೊ ಇಂತಹ ರಾಷ್ಟ್ರಗಳ ಸಾಲಿನ ನಾವು ನಿಲ್ಲಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಕೈಗಾರಿಕೆಗಳ ಅವಶ್ಯಕತೆ ಇದೆ. ಅವುಗಳನ್ನ ನಾವು ಸ್ಥಾಪನೆ ಮಾಡಬೇಕು. ಪಾಶ್ಚಿಮಾತ್ಯ ರಾಷ್ಟ್ರಗಳು ವೇಗವಾಗಿ ಜಿಂಕೆಯಂತೆ ಹೋಗ್ತಿರ್ಬೇಕಾದ್ರೆ ನಾವು ಆಮೆ ಅಂತ ನಡ್ಕೊಂಡು ಹೋದ್ರೆ ಅದಾಗೋದಿಲ್ಲ. ಹಾಗಾಗಿ ಕ್ಷಿಪ್ರಗತಿಯಲ್ಲಿ ನಾವು ಕೈಗಾರಿಕೀಕರಣಕ್ಕೆ ಚಾಲನೆ ಕೊಡಬೇಕು ಅನ್ನೋ ಮಾತನ್ನ ಅವರು ಹೇಳ್ತಾರೆ. ನಿಮ್ಗೆ ಗೊತ್ತಿರೋದು ಗಾಂಧೀಜಿಯವರ ಭಾವನೆ ಇದಕ್ಕೆ ವಿರುದ್ಧವಾಗಿರುತ್ತೆ. ಸೊ ಅವರು ಇಂಡಸ್ಟ್ರಿಯಲೈಸೇಷನ್ ಅಂಡ್ ಪೆರಿಶ್ ಅಂತ ಹೇಳ್ತಾರೆ, ಕೈಗಾರಿಕೀಕರಣ ಮತ್ತು ನಾಶ ಅಂತ ಹೇಳ್ತಾರೆ. ಆದ್ರೆ ಇವರು ಕೈಗಾರಿಕೀಕರಣ ಇಲ್ಲವೇ ನಾಶ, ನಾವು ಕೈಗಾರಿಕೀಕರಣ ಆಗ್ಲೇಬೇಕು, ಇಲ್ಲದಿದ್ದರೆ ನಾವು ನಾಶ ಆಗ್ತೀವಿ. ಹಾಗಾಗಿ ನಮ್ಗೆ ಕೈಗಾರಿಕೀಕರಣ ಆಗ್ಲೇಬೇಕು. ನಮ್ಮ ರಾಜ್ಯದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗ್ಲೇಬೇಕು ಅನ್ನೋ ಒಂದು ಭಾವನೆಯನ್ನು ಹೊಂದಿದ್ದು ಹಲವಾರು ಕೈಗಾರಿಕೆಗಳ ಸ್ಥಾಪನೆಗೆ ಅಲ್ಲಿ ಅವರು ಚಾಲನೆ ಕೊಡ್ತಾರೆ. ಸೊ ಇವರ ಪ್ರಯತ್ನದ ಫಲವಾಗಿ ಮೈಸೂರು ರಾಜ್ಯದಲ್ಲಿ ಹಲವಾರು ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ. ಅದರಲ್ಲಿ ಪ್ರಮುಖವಾದದ್ದು ಭದ್ರಾವತಿಯ ಕಬ್ಬಿಣದ ಕಾರ್ಖಾನೆ, ಐರನ್ ಅಂಡ್ ಸ್ಟೀಲ್
ಕಾರ್ಖಾನೆ ಫ್ಯಾಕ್ಟರಿ ಇದೆಯಲ್ಲ ಅದು. ಆ ಭದ್ರಾವತಿ ಐರನ್ ಅಂಡ್ ಸ್ಟೀಲ್ ಕಾರ್ಖಾನೆಯನ್ನ ಇವತ್ತು ನಾವು VISL ಅಂತ ಕರಿತೀವಿ, ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಸ್ಟೀಲ್ ಲಿಮಿಟೆಡ್ ಅಂತ ಅಂದ್ಬಿಟ್ಟು. ಸೊ ಅದಾಗಿರ್ಬೋದು, ಗಂಧದ ಎಣ್ಣೆ ಕಾರ್ಖಾನೆ ಆಗಿರ್ಬೋದು, ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ ಆಗಿರ್ಬೋದು, ಅಂದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ಅಥವಾ ಸಾಬೂನು ಅಂತ ಕರಿತೀವಲ್ಲ ಆ ಒಂದು ಕಾರ್ಖಾನೆ ಆಗಿರ್ಬೋದು, ವುಡ್ ಡಿಸ್ಟಿಲೇಷನ್ ಕಾರ್ಖಾನೆ ಆಗಿರ್ಬೋದು, ಹಾಗೇನೆ ಮೆಟಲ್ ಕಾರ್ಖಾನೆ, ಲೆದರ್ ಟ್ಯಾನಿಂಗ್ ಅಂದ್ರೆ ಚರ್ಮವನ್ನು ಹದ ಮಾಡುವಂತ ಒಂದು ಕಾರ್ಖಾನೆ, ಸೊ ಹಾಗೇನೆ ಕ್ರೋಮ್ ಟ್ಯಾನಿಂಗ್ ಫ್ಯಾಕ್ಟರಿ, ಮೈಸೂರು ಲ್ಯಾಂಪ್ಸು, ಇವೆಲ್ಲನೂ ಇವ್ರ ಕಾಲದಲ್ಲಿ ಸ್ಥಾಪನೆ ಆದಂತ ಪ್ರಮುಖವಾದಂತ ಕೈಗಾರಿಕೆಗಳು. ಅಂದ್ರೆ ಮೂಲಭೂತ ಕೈಗಾರಿಕೆಗಳ ಸ್ಥಾಪನೆಗೆ ಇವರು ಹೆಚ್ಚು ಒಲವನ್ನ ತೋರಿಸ್ತಾರೆ. ಆ ಮೂಲಕ ಕೈಗಾರಿಕೀಕರಣಕ್ಕೆ ಅವರು ದೊಡ್ಡ ತಳಹದಿಯನ್ನ ಹಾಕ್ತಾರೆ. ಸೊ ಕೈಗಾರಿಕೆಗಳ ಸ್ಥಾಪನೆ ಇವರ ಒಂದು ಅತ್ಯಂತ ಪ್ರಮುಖವಾದಂತ ಒಂದು ಸಾಧನೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇವರ ಕಾಲದ ಕೃಷಿ ಮತ್ತು ನೀರಾವರಿ ಬಗ್ಗೆ ನಾವು ನೋಡಿದರೆ, ಕೃಷಿ ಕ್ಷೇತ್ರಕ್ಕೆ ಮತ್ತು ನೀರಾವರಿ ಕ್ಷೇತ್ರಕ್ಕೆ ಇವರು ಕೊಟ್ಟಂತ ಒಂದು ಕಾಣಿಕೆ ಏನು ಅಂತ ನಾವು ನೋಡಿದರೆ, ಸೊ ನಮ್ಮ ದೇಶ ಎಷ್ಟೇ ಕೈಗಾರಿಕೆಗಳಿಗೆ ಪ್ರಾಮುಖ್ಯತೆ ಕೊಟ್ಟರೂ ಸಹ ನಮ್ಮ ದೇಶ ಕೃಷಿ ಪ್ರಧಾನವಂತ ರಾಷ್ಟ್ರ. ನಮ್ಮ ಭಾರತ ಕೃಷಿ ಪ್ರಧಾನವಾದಂತ ಒಂದು ರಾಷ್ಟ್ರ. ಇಂತಹ ಕೃಷಿ ಪ್ರಧಾನ ಅಂದ್ರೆ ದೇಶದ ಬಹುಪಾಲು ಜನರು ಕೃಷಿಕರು, ರೈತರು. ಜನರ ಮುಖ್ಯ ಉದ್ಯೋಗ ಕೃಷಿ. ಭಾರತದ ಬೆನ್ನೆಲುಬೆ ಕೃಷಿ ಅನ್ನೋ ಅರಿವು ಅವರಿಗೆ ಗೊತ್ತಿರುತ್ತೆ. ಹಾಗಾಗಿನೇ ಕೃಷಿಯ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ಅವರು ಹಮ್ಮಿಕೊಳ್ತಾರೆ, ಕೃಷಿ ಮತ್ತು ನೀರಾವರಿಯ ಅಭಿವೃದ್ಧಿಗಾಗಿ. ಸೊ ಅದರಲ್ಲಿ ಪ್ರಮುಖವಾದದ್ದು KRS ನ ನಿರ್ಮಾಣ. ಹಾಗೆ ಹೇಳಿದೆ ನಾನು, ಈ KRS ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಎಂತ ಒಂದು ಪರಿಸ್ಥಿತಿ ಇತ್ತು ಅಂತ ಅಂದ್ಬಿಟ್ಟು, ಆರ್ಥಿಕ ಮುಗ್ಗಟ್ಟಿರುತ್ತೆ, ಸಂಕಷ್ಟದ ಸ್ಥಿತಿ ಇರುತ್ತೆ. ಆದ್ರೂ ಸಹ ಅರಮನೆಯಲ್ಲಿರುವಂತಹ ಆಭರಣಗಳನ್ನೆಲ್ಲವನ್ನು ಮಾರಿ ಅದರಿಂದ ಬಂದಂತಹ ಹಣದಿಂದ ಸುಮಾರು 6 ಕೋಟಿ ರು ವೆಚ್ಚದಲ್ಲಿ ಈ KRS ನಿರ್ಮಾಣ ಮಾಡುವಂತ ಯೋಜನೆಯನ್ನ ಇವರು ಹಾಕೊಳ್ತಾರೆ. ಸೊ ಅದು ಇವ್ರ ಕಾಲದಲ್ಲೂ ಸಹ ಮುಂದುವರಿಯುತ್ತೆ. ಹಾಗೇನೆ ಇವ್ರ ಕಾಲದಲ್ಲಿ ಆದಂತ ಇನ್ನೊಂದು ಪ್ರಮುಖವಾದಂತ ಒಂದು ಸಾಧನೆ ಏನಪ್ಪ ಅಂತಂದ್ರೆ, ಬೆಂಗಳೂರಿನ ಹೆಬ್ಬಾಳದ ಬಳಿಯ ಒಂದು ಕೃಷಿ ಕಾಲೇಜನ್ನ ಸ್ಥಾಪಿಸ್ತಾರೆ. GKVK ಅಂತ ಇವತ್ತು ನಾವೇನ್ ಕರಿತೀವೋ, ಇವತ್ತು ಅದೊಂದು ಕೃಷಿ ವಿಶ್ವವಿದ್ಯಾಲಯವಾಗಿ ಬೆಳೆದಿರೋದು ನಾವು ಕಾಣ್ತೀವಿ. ಕೃಷಿ ಶಾಲೆಯನ್ನ, ಕೃಷಿ ಕಾಲೇಜನ್ನ ಹೆಬ್ಬಾಳದ ಬಳಿ ಸ್ಥಾಪನೆ ಮಾಡ್ತಾರೆ. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಅಂದ್ಬಿಟ್ಟು ಇವತ್ತು ಕರಿತೀವಿ ಅದನ್ನ. ಇವತ್ತದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವಾಗಿ ಅದು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಸೊ ಆ ಕೃಷಿ ಕಾಲೇಜಿನ ಆರಂಭ ಮಾಡೋದ್ರ ಮೂಲಕ ಕೃಷಿಯ ಅಭಿವೃದ್ಧಿಗೆ, ವ್ಯವಸಾಯದಲ್ಲಿ ತೊಡಗಿರುವಂತವ್ರಿಗೆ ತರಬೇತಿ ಕೊಡುವಂತ ಕೆಲಸವನ್ನ ಇಲ್ಲಿ ಮಾಡುವಂತ ಕೆಲಸವನ್ನು ಅವರು ಮಾಡ್ತಾರೆ. ಹಾಗೇನೆ ಇವ್ರ ಕಾಲದ ಇನ್ನೊಂದು ಪ್ರಮುಖವಾದಂತ ಒಂದು ಸಾಧನೆ ಏನಪ್ಪಾ ಅಂತಂದ್ರೆ, ಸೊ ಇವರ ಕಾಲದಲ್ಲಿ ಈ ನಾಗೇನಹಳ್ಳಿ ಅಂತ ಒಂದು ಬರುತ್ತೆ. ನಾಗೇನಹಳ್ಳಿಯಲ್ಲಿ ಭತ್ತ ಸಂಶೋಧನಾ ಕೇಂದ್ರವನ್ನ ಆರಂಭಿಸ್ತಾರೆ. ಕಬ್ಬು ಮತ್ತು ಭತ್ತ ಸಂಶೋಧನಾ ಕೇಂದ್ರವನ್ನ ನಾಗೇನಹಳ್ಳಿಯಲ್ಲಿ ಆರಂಭಿಸ್ತಾರೆ. ಹಾಗೇನೆ ಇವರ ಇನ್ನೊಂದು ಪ್ರಮುಖವಾದಂತಹ ಸಾಧನೆ ಏನಪ್ಪಾ ಅಂತಂದ್ರೆ, ಬೆಂಗಳೂರಿನ ಬಳಿ ಅಂದ್ರೆ ಬೆಂಗಳೂರು ಮತ್ತು ಮೈಸೂರಿನ ನಡುವೆ ಬರುವಂತ ಚನ್ನಪಟ್ಟಣ, ಚನ್ನಪಟ್ಟಣದಲ್ಲಿ ಅವರು ರೇಷ್ಮೆ ಅಭಿವೃದ್ಧಿಗಾಗಿ ರೇಷ್ಮೆ ಸಂಶೋಧನಾ ಕೇಂದ್ರವೊಂದನ್ನು ಆರಂಭಿಸ್ತಾರೆ. ಇದರ ಜೊತೆಗೆ ಹಲವಾರು ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡ್ತಾರೆ, ಅಣೆಕಟ್ಟೆಗಳನ್ನ ನಿರ್ಮಾಣ ಮಾಡ್ತಾರೆ, ನೀರಾವರಿ ಕಾರ್ಯಗಳನ್ನ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ತಾರೆ. ಆ ಮೂಲಕ ಕೃಷಿಯ ಅಭಿವೃದ್ಧಿಗೆ ಅವರು ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ನೆಕ್ಸ್ಟ್ ಅವರ ಕಾಲದ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಅವರು ಕೊಟ್ಟಂತ ಒಂದು ಕಾಣಿಕೆ ಏನು ಅಂತಂದು ನಾವು ನೋಡೋಣ ಈಗ. ಸೊ ಇವರು ಶಿಕ್ಷಣದ ಪಕ್ಷಪಾತಿಯಾಗಿರ್ತಾರೆ. ಶಿಕ್ಷಣದ ಅಭಿವೃದ್ಧಿಗಾಗಿ ಹಲವಾರು ಕ್ರಮಗಳನ್ನ ಕೈಗೊಳ್ಳುತ್ತಾರೆ. ಮೊದಲಿಗೆ ಪ್ರಾಥಮಿಕ ಶಿಕ್ಷಣವನ್ನ ನೀಡಬೇಕು ಅಂತ ಅಂದ್ಬಿಟ್ಟು ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಹಾಗೇನೆ ವಯಸ್ಕರ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡುತ್ತಾರೆ. ವಯಸ್ಕರಿಗಾಗಿ ರಾತ್ರಿ ಶಾಲೆಗಳನ್ನ ಆರಂಭಿಸ್ತಾರೆ. ಹೆಣ್ಣು ಮಕ್ಕಳಿಗಾಗಿ ಶಾಲೆಗಳನ್ನ ಆರಂಭಿಸ್ತಾರೆ.
ಮುಸ್ಲಿಂ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಶಾಲೆಯನ್ನ ಆರಂಭಿಸ್ತಾರೆ. ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಇವರು ನೀಡುವಂತಹ ಕೆಲಸವನ್ನು ಅವರು ಮಾಡ್ತಾರೆ. ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಪ್ರಮುಖ ಊರುಗಳಲ್ಲಿ, ನಗರಗಳಲ್ಲಿ ITI ಕಾಲೇಜುಗಳನ್ನ ಆರಂಭ ಮಾಡ್ತಾರೆ, ಕೈಗಾರಿಕಾ ತರಬೇತಿ ಕೇಂದ್ರಗಳನ್ನ. ಸೊ ಹಾಗೇನೆ ಇವತ್ತು ಏನ್ ಬೆಂಗಳೂರಿನ ಅತ್ಯಂತ ಪ್ರಖ್ಯಾತವಾದಂತ ಏನು ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ, ಅದು ಇವ್ರ ಕಾಲದಲ್ಲೇನೆ ಆರಂಭವಾಗಿದ್ದು. ಬೆಂಗಳೂರಿನಲ್ಲಿರುವಂತಹ ವಿಶ್ವೇಶ್ವರಯ್ಯ ತಾಂತ್ರಿಕ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜು. ಹಾಗೇನೆ ಬೆಂಗಳೂರಿನ ಜಯಚಾಮರಾಜೇಂದ್ರ ತಾಂತ್ರಿಕ ಕಾಲೇಜು, ಮೈಸೂರಿನ ಜಯಚಾಮರಾಜೇಂದ್ರ ತಾಂತ್ರಿಕ ಕಾಲೇಜ್ ಆಗಿರ್ಬೋದು, ಇವೆಲ್ಲೂ ಸಹ ಇವ್ರ ಕಾಲದಲ್ಲೇನೆ ಆರಂಭ ಆಗಿದ್ದು. ಇವರ ಇನ್ನೊಂದು ಅತ್ಯಂತ ಪ್ರಮುಖವಾದಂತ ಸಾಧನೆ ಏನಪ್ಪಾ ಅಂತಂದ್ರೆ, ಇವರು 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡ್ತಾರೆ. ಈ ಮೈಸೂರು ವಿಶ್ವವಿದ್ಯಾಲಯ ನಮ್ಮ ರಾಜ್ಯದ ಮೊದಲ ವಿಶ್ವವಿದ್ಯಾಲಯ ಆಗಿರುತ್ತೆ. ಈ ಮೈಸೂರು ವಿಶ್ವವಿದ್ಯಾಲಯವನ್ನ ಆರಂಭ ಮಾಡ್ತಾರೆ. HV ನಂಜುಂಡಯ್ಯನವರ ಅವರು ಅದರ ವಿಸಿ ಆಗಿರ್ತಾರೆ, ಮೊದಲ ವಿಸಿ ಆಗಿರ್ತಾರೆ. ಸೊ ಮೈಸೂರು ವಿಶ್ವವಿದ್ಯಾಲಯ ಇವ್ರ ಕಾಲದಲ್ಲಿ ಆರಂಭ ಆಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡಿಗರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬಿಟ್ಟು, ಮದ್ರಾಸಿಗೆ ಹೋಗ್ಬಿಟ್ಟು ಆ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನವನ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ನಮ್ಮ ಮೈಸೂರಿನ ಅಥವಾ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯದಂತ ಮೈಸೂರು ವಿಶ್ವವಿದ್ಯಾಲಯ ಇವ್ರ ಕಾಲದಲ್ಲಿ ಆರಂಭ ಆಗುತ್ತೆ. 1913ರಲ್ಲಿ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಕಾಯ್ದೆಯನ್ನ ಜಾರಿಗೆ ತಂದಿರ್ತಾರೆ. ಎಲ್ಲರಿಗೂ ಕಡ್ಡಾಯವಾದಂತಹ ಶಿಕ್ಷಣವನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಜಾರಿಗೆ ತಂದಿರುತ್ತಾರೆ. ರಾತ್ರಿ ಶಾಲೆಗಳನ್ನ ಆರಂಭಿಸ್ತಾರೆ. ವಯಸ್ಕರ ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಡ್ತಾರೆ. ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗೆ ಉರ್ದು ಶಾಲೆಯನ್ನ ಆರಂಭಿಸ್ತಾರೆ. ಮೈಸೂರಿನ ಮಹಾರಾಣಿ ಕಾಲೇಜು ಇವ್ರ ಕಾಲದಲ್ಲೇನೆ ಆರಂಭ ಆಗಿದ್ದು. ಹೀಗೆ ಇವರ ಕಾಲದಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳು ಸ್ಥಾಪನೆ ಆಗುತ್ತವೆ. ಶಿಕ್ಷಣದ ಅಭಿವೃದ್ಧಿಗಾಗಿ ಹಲವಾರು ಕ್ರಮಗಳನ್ನ ಇವರು ಕೈಗೊಳ್ಳುತ್ತಾರೆ. ನೆಕ್ಸ್ಟ್ ಇವರ ಕಾಲದ ಮತ್ತೊಂದು ಪ್ರಮುಖ ಸಾಧನೆ ಏನಪ್ಪಾ ಅಂತಂದ್ರೆ, ಸಾಹಿತ್ಯ ಕ್ಷೇತ್ರಕ್ಕೆ ಇವರು ಕೊಟ್ಟಂತ ಒಂದು ಕಾಣಿಕೆ. ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಂತ ಕಾಣಿಕೆ ಏನು ಅಂತಂದವು ನಾವು ಇಲ್ಲಿ ನೋಡಿದರೆ, ಅವರು ಸಾಹಿತ್ಯದ ಪಕ್ಷಪಾತಿಯಾಗಿರ್ತಾರೆ. ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯದ ಅಭಿವೃದ್ಧಿಗಾಗಿ ಇವರ ಕಾಲದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತು ಇದು ಅವರ ಕಾಲದ ಅತ್ಯಂತ ಒಂದು ದೊಡ್ಡ ಕೊಡುಗೆ ಅಂತಂದು ಹೇಳ್ಬೋದು. ಕನ್ನಡ ಸಾಹಿತ್ಯ ಪರಿಷತ್ತು ಇವ್ರ ಕಾಲದಲ್ಲಿ ಆರಂಭ ಆಗುತ್ತೆ. ಸೊ ಹಾಗೇನೆ ಲೈಬ್ರರಿಗಳು ಆರಂಭ ಆಗ್ತವೆ ಎಲ್ಲಾ ಕಡೆ. ಬೆಂಗಳೂರಲ್ಲಾಗಿರ್ಬೋದು, ಬೆಂಗಳೂರು ಸೆಂಟ್ರಲ್ ಲೈಬ್ರರಿ ಆಗ್ಬೋದು, ಮೈಸೂರಿನಲ್ಲಿರುವಂತಹ ಸೆಂಟ್ರಲ್ ಲೈಬ್ರರಿ ಆಗಿರ್ಬೋದು, ಕಾಸ್ಮೋಪಾಲಿಟನ್ ಕ್ಲಬ್ ಆಗಿರ್ಬೋದು, ಅವೆಲ್ಲನೂ ಇವ್ರ ಕಾಲದಲ್ಲೇನೆ ಆರಂಭ ಆಗಿದ್ದು. ಹಾಗೇನೆ ಇವರು ಒಳ್ಳೆ ಸಾಹಿತಿನೂ ಸಹ ಆಗಿರ್ತಾರೆ. ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಇವರು. ಇವರ ಪ್ರಮುಖವಾದಂತಹ ಕೃತಿಗಳು ಯಾವಪ್ಪ ಅಂತಂದ್ರೆ, ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರು, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್, ಹಾಗೇನೆ ಎ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ರೀಕನ್ಸ್ಟ್ರಕ್ಷನ್ ಆಫ್ ಇಂಡಿಯಾ, ಮತ್ತೆ ಮೆಮರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಎನ್ನುವಂತ ಕೃತಿಗಳನ್ನ ಬರೆದಿದ್ದಾರೆ. ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರು ಅಂದ್ರೆ ಆಗ್ಲಿ ಹೇಳಿದೆ ನಾನು, ವಾಸ್ ಎ ಗ್ರೇಟ್ ವಿಷನರಿ ಅಂತ ಅಂದ್ಬಿಟ್ಟು. ಆ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರಿನಲ್ಲಿ ಮೈಸೂರನ್ನ ಯಾವ ರೀತಿ ನಾವು ಅಭಿವೃದ್ಧಿಪಡಿಸಬಹುದು ಎನ್ನುವುದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಇವರು ಬರೆದಂತ ಇನ್ನೊಂದು ಅತ್ಯಂತ ಪ್ರಮುಖವಾದಂತಹ ಕೃತಿ ಎ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ. ಸೊ ಅದರಿಂದಲೇ ಇವರನ್ನ ಭಾರತದ ಯೋಜನೆಗಳ ಪಿತಾಮಹ, ಆರ್ಥಿಕ ಯೋಜನೆಗಳ ಪಿತಾಮಹ ಅಂತಂದು ಕರಿತೀವಿ. ಸೊ ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಈ ರೀತಿ ಅಮೂಲ್ಯವಾದಂತಹ ಒಂದು ಕಾಣಿಕೆಯನ್ನ ಕೊಟ್ಟಿದ್ದಾರೆ. ಹಾಗೇನೆ ಇವರು ವಾಣಿಜ್ಯ ಕ್ಷೇತ್ರಕ್ಕೆ, ವ್ಯಾಪಾರ ವಾಣಿಜ್ಯ ಕ್ಷೇತ್ರಕ್ಕೆ ಕೊಟ್ಟಂತ ಕಾಣಿಕೆ ಏನು ಅಂತಂದು ನಾವು ನೋಡಿದರೆ, ವ್ಯಾಪಾರ ವಾಣಿಜ್ಯ ಕ್ಷೇತ್ರಕ್ಕೂ ಸಹ ಹಲವಾರು ಕೊಡುಗೆಗಳನ್ನ ಇವರು ಕೊಟ್ಟಿದ್ದಾರೆ. ಇವ್ರ ಕಾಲದಲ್ಲಿ 1913ರಲ್ಲಿ ಇವತ್ತು ನಾವೇನು SBM ಅಂದ್ರೆ ಈಗ ಅದು SBI ಆಗಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನ ಸ್ಥಾಪನೆ ಮಾಡೋದ್ರ ಮೂಲಕ ರಾಜ್ಯದ ಜನರ, ಮೈಸೂರಿನ ಜನರ ಆರ್ಥಿಕ ಚಟುವಟಿಕೆಗಳಿಗೆ ಅವರು ಪ್ರೇರಕ ಶಕ್ತಿ ಆಗ್ತಾರೆ. SBM ಅನ್ನ ಸ್ಥಾಪನೆ ಮಾಡ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನ 1913ರಲ್ಲಿ ಸ್ಥಾಪನೆ ಮಾಡ್ತಾರೆ.
ಹಾಗೇನೆ ಮೈಸೂರು ಚೇಂಬರ್ಸ್ ಆಫ್ ಕಾಮರ್ಸ್ ಅನ್ನ 1916ರಲ್ಲಿ ಸ್ಥಾಪನೆ ಮಾಡ್ತಾರೆ. 1916ರಲ್ಲಿ ಮೈಸೂರು ಚೇಂಬರ್ಸ್ ಆಫ್ ಕಾಮರ್ಸ್ ಎನ್ನುವಂತ ವಾಣಿಜ್ಯ ಸಂಸ್ಥೆಯನ್ನ ಅವರು ಆರಂಭ ಮಾಡ್ತಾರೆ. ಹಾಗೇನೆ ಇವರು ಈ ಆನಂದರಾವ್ ಅವರ ಕಾಲದಲ್ಲಿ ನಡೆಯುತ್ತಿದ್ದಂತ ಸಮ್ಮೇಳನಗಳು, ಆರ್ಥಿಕ ಸಮ್ಮೇಳನಗಳನ್ನ ಎಕ್ಸ್ಟೆನ್ಷನ್ ಮಾಡ್ತಾರೆ. 3 ವಿಭಾಗಗಳನ್ನಾಗಿ ಎಕ್ಸ್ಟೆನ್ಷನ್ ಮಾಡ್ತಾರೆ. ಯಾವ್ದಪ್ಪ ಅಂದ್ರೆ ಅದೊಂದು ಕೃಷಿ, ಇನ್ನೊಂದು ಕೈಗಾರಿಕೆ, ಇನ್ನೊಂದು ಶಿಕ್ಷಣ. ಸೊ ಎಲ್ಲವೂ ಸಹ ಮುಖ್ಯ ಅಂತ ಅಂದ್ಬಿಟ್ಟು ಅದಕ್ಕೆ ಆದ್ಯತೆಯನ್ನ ಕೊಡ್ತಾರೆ. ಸೊ ಹಾಗೇನೆ ಎಲ್ಲಾ ಜಿಲ್ಲೆಗಳಲ್ಲೂ ವಸ್ತು ಪ್ರದರ್ಶನಾಲಯಗಳನ್ನ ಆರಂಭಿಸ್ತಾರೆ ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗಾಗಿ. ಸೊ ಈ ಮೂಲಕ ಅವರು ವಾಣಿಜ್ಯದ ಅಭಿವೃದ್ಧಿಗೂ ಸಹ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೇನೆ ಇವರ ಕಾಲದ ಮತ್ತೊಂದು ಪ್ರಮುಖವಾದಂತ ಒಂದು ಸಾಧನೆ ಏನಪ್ಪಾ ಅಂತಂದ್ರೆ ಸಾರಿಗೆ ಮತ್ತು ಸಂಪರ್ಕ. ಸಾರಿಗೆ ಮತ್ತು ಸಂಪರ್ಕ ಕ್ಷೇತ್ರಕ್ಕೆ ಇವರು ಕೊಟ್ಟಿರುವಂತಹ ಒಂದು ಕಾಣಿಕೆ ಇವರಿಗೆ ಗೊತ್ತಿತ್ತು. ಈ ದೇಶ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಸಾರಿಗೆ ಅಭಿವೃದ್ಧಿ ಆಗಬೇಕು, ರಸ್ತೆ ಮಾರ್ಗಗಳು ನಿರ್ಮಾಣ ಆಗಬೇಕು, ರೈಲ್ವೆ ಮಾರ್ಗಗಳು ನಿರ್ಮಾಣ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರು ಪ್ರಮುಖ ರೈಲ್ವೆ ಮಾರ್ಗಗಳನ್ನ ಅಭಿವೃದ್ಧಿಪಡಿಸ್ತಾರೆ. ಇವ್ರ ಕಾಲದಲ್ಲಿ ಸುಮಾರು 372 ಕಿಲೋಮೀಟರ್ ನಷ್ಟು ಉದ್ದದ ರೈಲ್ವೆ ಮಾರ್ಗ ನಿರ್ಮಾಣ ಆಗುತ್ತೆ. ಯಾವ್ದಪ್ಪ ಅಂತಂದ್ರೆ ಮೈಸೂರು ಮತ್ತು ಅರಸೀಕೆರೆ ನಡುವೆ, ಬೀರೂರು ಮತ್ತು ಶಿವಮೊಗ್ಗದ ನಡುವೆ, ಚಿಕ್ಕಜಾಗರೂರು ಮತ್ತು ಚಿತ್ರದುರ್ಗದ ನಡುವೆ, ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರದ ನಡುವೆ ರೈಲ್ವೆ ಮಾರ್ಗಗಳು ಇವ್ರ ಕಾಲದಲ್ಲಿ ನಿರ್ಮಾಣ ಆಗ್ತವೆ. ಹಾಗೇನೆ ಮೈಸೂರು ಮತ್ತು ನಂಜನಗೂಡುಗಳ ನಡುವೆ ರೈಲ್ವೆ ಮಾರ್ಗ ನಿರ್ಮಾಣ ಆಗುತ್ತೆ. ಹೀಗೆ ಸಾರಿಗೆಗೂ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಮತ್ತೆ ಇವ್ರಿಗೆ ಒಂದು ಆಸೆ ಇರುತ್ತೆ, ನಮ್ಮ ಮೈಸೂರು ರಾಜ್ಯಕ್ಕೆ ಯಾವುದು ಬಂದರಿಲ್ಲ ಅಂತ ಅಂದ್ಬಿಟ್ಟು ಬ್ರಿಟಿಷ್ ಸರ್ಕಾರದೊಂದಿಗೆ ಅವರು ಮಾತುಕತೆ ನಡೆಸ್ಬಿಟ್ಟು ಭಟ್ಕಳ ಬಂದರನ್ನ ಪಡೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಅಂದ್ರೆ ಬೇರೆ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡುವಂತ ಸಂದರ್ಭದಲ್ಲಿ ಬಂದರುಗಳ ಅವಶ್ಯಕತೆ ಇದೆ ಅನ್ನೋ ಉದ್ದೇಶಕ್ಕೆ ಭಟ್ಕಳ ಬಂದರನ್ನ ಪಡೆಯುವಂತ ಒಂದು ಪ್ರಯತ್ನವನ್ನ ಮಾಡುತ್ತಾರೆ. ಹಾಗೇನೆ ಈ ರೈಲ್ವೆ ಏನು ವ್ಯವಸ್ಥೆ ಇತ್ತಲ್ವಾ, ಅದು ದ ಸದರನ್ ಮಾರಾಟ ಕಂಪನಿಯೊಂದಿಗೆ ಅವರ ಹಿಡಿತದಲ್ಲಿರುತ್ತೆ, ಅವರ ಅಧೀನದಲ್ಲಿರುತ್ತೆ. ಸೊ ಅದರಿಂದ ಇವರು ನಾವೇ ಸ್ವತಃ ಕೊಂಡ್ಕೊಂಡ್ಬಿಟ್ಟು ನಾವೇ ಈ ಒಂದು ರೈಲ್ವೆ ವ್ಯವಸ್ಥೆಯನ್ನ ನಾವೇ ನಡೆಸ್ಕೊಂಡು ಹೋಗೋಣ ಅಂತ ಒಂದು ಪ್ರಯತ್ನವನ್ನು ಸಹ ಇವ್ರ ಕಾಲದಲ್ಲಿ ಮಾಡ್ತಾರೆ. ಅದು ಇವರ ಒಂದು ಪ್ರಮುಖವಾದಂತಹ ಒಂದು ಸಾಧನೆ, ಸಾರಿಗೆ ಮತ್ತು ಸಂಪರ್ಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಾಧನೆ. ಇನ್ನ ಇವರ ಕಾಲದ ಇನ್ನಿತರ ಸಾಧನೆ ಏನಪ್ಪಾ ಅಂತಂದ್ರೆ ಅವರು ಆರೋಗ್ಯ ಮತ್ತು ನೈರ್ಮಲ್ಯ. ಆರೋಗ್ಯ ಮತ್ತು ನೈರ್ಮಲ್ಯ ಕ್ಷೇತ್ರಕ್ಕೆ ಕೊಟ್ಟಂತ ಒಂದು ಕಾಣಿಕೆ ಏನು ಅಂತ ನಾವು ನೋಡಿದರೆ, ಇವರ ಕಾಲದಲ್ಲಿ ಮಿಂಟೋ ಕಣ್ಣಿನ ಆಸ್ಪತ್ರೆ ಆರಂಭ ಆಗುತ್ತೆ. ಬೆಂಗಳೂರಿನಲ್ಲಿರುವಂತಹ ಮಿಂಟೋ ಕಣ್ಣಿನ ಆಸ್ಪತ್ರೆ. ಹಾಗೇನೆ ಹಲವಾರು ಕಾಲರ, ಮಲೇರಿಯಾ, ಪ್ಲೇಗು ಈ ಒಂದು ರೋಗಗಳಿಗೆ ಸಂಬಂಧಪಟ್ಟಂತೆ, ಸಾಂಕ್ರಾಮಿಕ ರೋಗಗಳಿಗೆ ಸಂಬಂಧಪಟ್ಟಂತೆ ಅವರು ಔಷಧಿಯನ್ನ ಕೊಡುವಂತ ಕೆಲಸವನ್ನ ಮಾಡಿಸ್ತಾರೆ. ರಾಜ್ಯದ ವತಿಯಿಂದ, ಸರ್ಕಾರದ ವತಿಯಿಂದ ಒಂದು ಸಾಂಕ್ರಾಮಿಕ ರೋಗಗಳಿಗೆ ಚುಚ್ಚುಮದ್ದನ್ನ ಕೂಡಿಸುವಂತ ಕೆಲಸವನ್ನ ಇವ್ರ ಕಾಲದಲ್ಲಿ ಮಾಡ್ತಾರೆ. ಸೊ ಹಾಗೇನೆ ಬೆಂಗಳೂರಿಗೆ ಅಗತ್ಯವಾದಂತ ಕುಡಿಯುವ ನೀರಿನ ಸೌಲಭ್ಯವನ್ನು ಇವರು ಒದಗಿಸಿಕೊಡುತ್ತಾರೆ. ತಿಪ್ಪಗೊಂಡನಹಳ್ಳಿಯ ಕೆರೆಯಿಂದ ಬೆಂಗಳೂರಿಗೆ ಕುಡಿಯುವ ನೀರಿನ ಸರಬರಾಜನ್ನ ಮಾಡುವಂತ ಕೆಲಸವನ್ನ ಇವರು ಮಾಡ್ತಾರೆ. ಇದು ಆರೋಗ್ಯ ಮತ್ತು ನೈರ್ಮಲ್ಯ ಕ್ಷೇತ್ರಕ್ಕೆ ಕೊಟ್ಟಂತ ಒಂದು ಕಾಣಿಕೆ. ಸೊ ಹೀಗೆ ಇವರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡೋದು ನಾವು ಕಾಣ್ತೀವಿ. ಇಷ್ಟೆಲ್ಲ ಅಭಿವೃದ್ಧಿಯನ್ನ ಮಾಡ್ತಾರೆ. ಕೊನೆಗೆ 1918ರಲ್ಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಯಾಕಪ್ಪ ಕಾರಣ, ಏನಪ್ಪ ಕಾರಣ ಅಂತ ನಾವು ನೋಡಿದರೆ, ಆ ಒಂದು ವೇಳೆಯಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಹಿಂದುಳಿದ ವರ್ಗದವರಿಗಾಗಿ ಮೀಸಲಾತಿಯನ್ನು ಕೊಡಬೇಕು ಎನ್ನುವ ಒಂದು ಹೋರಾಟ ಆರಂಭ ಆಗಿರುತ್ತೆ. ಯಾವಾಗ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಎನ್ನುವ ಒಂದು ಹೋರಾಟ ಆರಂಭ ಆಗುತ್ತೋ, ಅದಕ್ಕೆ ಆ ಒಂದು ವಿಷಯದ ಅಧ್ಯಯನವನ್ನು ಮಾಡುವ ಸಲುವಾಗಿ ನಮ್ಮ ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಸಮಿತಿಯನ್ನ ನೇಮಕ ಮಾಡುತ್ತಾರೆ. ಆ ಸಮಿತಿಯ ವರದಿಯ ಪ್ರಕಾರ ಇಲ್ಲಿ ಮೈಸೂರಿನಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಸೌಲಭ್ಯವನ್ನ ಕೊಡಬೇಕು ಎನ್ನುವಂತ ವರದಿಯನ್ನ ಆ ಮಿಲ್ಲರ್ ಸಮಿತಿ ಕೊಡುತ್ತೆ. ಆ ಮಿಲ್ಲರ್ ಸಮಿತಿ ಆ ವರದಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಇವರು ಅದನ್ನ ವಿರೋಧಿಸ್ತಾರೆ.
ಯಾಕಪ್ಪ ಅಂತಂದ್ರೆ ಸರ್ಕಾರಿ ಕೆಲಸದಲ್ಲಿ ನಿಷ್ಠೆಯಿಂದ ಇರುವಂತವ್ರು, ಪ್ರಾಮಾಣಿಕರಾಗಿರುವಂತವ್ರು ಹಾಗೂ ಹೆಚ್ಚು ಬುದ್ಧಿವಂತರು ಇರಬೇಕು. ಯಾರಿಗೆ ಒಂದು ಅರ್ಹತೆ ಇರುತ್ತೋ ಅವರ ಆಯ್ಕೆಯಾಗಿ ಬರ್ಬೇಕು ಅಂತ ಅಂದ್ಬಿಟ್ಟು ಇವರದನ್ನ ವಿರೋಧಿಸ್ತಾರೆ. ಸೊ ವಿರೋಧಿಸ್ಬಿಟ್ಟು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ 1918ರಲ್ಲಿ. ಇವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರನೂ ಸಹ ಇವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ರಾಜ್ಯದ ಅಭಿವೃದ್ಧಿಗೆ ಕೆಲಸವನ್ನ ಮಾಡ್ತಾರೆ. 1923ರಲ್ಲಿ ಭದ್ರಾವತಿ ಐರನ್ ಅಂಡ್ ಸ್ಟೀಲ್ ಕಂಪನಿಯ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾರೆ. ಹಾಗೇನೆ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿಯ ಡೈರೆಕ್ಟರ್ ಆಗಿ ಇವರು ಕೆಲಸವನ್ನ ಮಾಡ್ತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IISc ಅಂತ ನಾವೇನ್ ಕರಿತೀವೋ, ಭಾರತೀಯ ವಿಜ್ಞಾನ ಸಂಸ್ಥೆ, ಅದರ ಸ್ಥಾಪನೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಬೆಂಗಳೂರಿನಲ್ಲಿ HAL ಸ್ಥಾಪನೆ ಆಗುವಲ್ಲೂ ಸಹ ಇವರು ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಅವರು ನಿವೃತ್ತಿ ಆದ್ರೂ ಸಹ ಅವರ ಒಂದು ಉದ್ದೇಶ ಅಥವಾ ಅವರು ಯಾವಾಗಲೂ ಸಹ ರಾಜ್ಯದ ಅಭಿವೃದ್ಧಿಗೆ ಚಿಂತನೆಯನ್ನು ಮಾಡ್ತಿರ್ತಾರೆ. ರಾಜ್ಯದ ಅಭಿವೃದ್ಧಿಗೆ ಅವರು ತಮ್ಮ ಜೀವನವನ್ನ ಮುಡುಪಾಗಿಟ್ಟಿರ್ತಾರೆ. ಇಷ್ಟೆಲ್ಲ ಸಾಧನೆ ಮಾಡಿದಂತ ವಿಶ್ವೇಶ್ವರಯ್ಯನವರಿಗೆ ಹಲವಾರು ಪ್ರಶಸ್ತಿಗಳು ಸಹ ಬರುತ್ತವೆ. ಬ್ರಿಟಿಷ್ ಸರ್ಕಾರದವರು ಅವರಿಗೆ ಸರ್ ಎನ್ನುವಂತ ಪ್ರಶಸ್ತಿಯನ್ನು ಕೊಡ್ತಾರೆ. ಕೈಸರ್ ಹಿಂದ್ ಎನ್ನುವಂತ ಪ್ರಶಸ್ತಿಯನ್ನು ಸಹ ಅವರಿಗೆ ಬಂದಿರುತ್ತೆ. ಹಾಗೆ KCI ನೈಟ್ ಕಮಾಂಡರ್ ಆಫ್ ಇಂಡಿಯಾ ಎನ್ನುವಂತ ಪ್ರಶಸ್ತಿನೂ ಸಹ ಬಂದಿರುತ್ತೆ. ಹಾಗೇನೆ ನಮ್ಮ ಭಾರತ ಸರ್ಕಾರ ಇವರಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದಂತ ಭಾರತ ರತ್ನ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸುತ್ತೆ. ಸೊ ಇಷ್ಟೆಲ್ಲ ಸಾಧನೆ ಮಾಡಿದಂತ ಇವರು ಶತಾಯುಷಿಗಳಾಗಿರ್ತಾರೆ. 101 ವರ್ಷಗಳ ಕಾಲ ಅವರು ಬದುಕಿರ್ತಾರೆ. 1861 ಸೆಪ್ಟೆಂಬರ್ 15ರಂದು ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನ್ಮ ತಳೆದಂತವರು 1962 ಏಪ್ರಿಲ್ 14ರವರೆಗೂ ಅವರು ಜೀವಿಸಿರ್ತಾರೆ. 1962 ಏಪ್ರಿಲ್ 14ರಂದು ಅವರು ಮರಣವನ್ನ ಹೊಂದ್ತಾರೆ. ಹೀಗೆ ಮೈಸೂರಿನ ದಿವಾನರಾದಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ನಿಷ್ಠೆ, ಪ್ರಾಮಾಣಿಕತೆ, ಕರ್ತವ್ಯ ದಕ್ಷತೆ ಹಾಗೂ ತಮ್ಮ ಒಂದು ಶಿಸ್ತುಬದ್ಧ ಜೀವನಕ್ಕಾಗಿ ಇವತ್ತೆಲ್ಲರಿಗೂ ಸಹ ನಮಗೆ ಮಾದರಿಯಾಗಿದ್ದಾರೆ. ಮೈಸೂರು ರಾಜ್ಯ ಇವರ ಒಂದು ಪ್ರಯತ್ನದ ಫಲವಾಗಿ ಮಾದರಿ ರಾಜ್ಯ ಅನ್ನೋ ಒಂದು ಹೆಸರನ್ನು ಪಡೆಯುತ್ತೆ. ಸೊ ಮಾದರಿ ರಾಜ್ಯ ಅಂತ ಒಂದು ಹೆಸರು ಪಡೆದು ಭಾರತದಲ್ಲೇ ನಂಬರ್ 1 ಸ್ಥಾನವನ್ನ ಪಡೆಯುತ್ತೆ. ಸೊ ಹೀಗೆ ನಾವು ಈ ದಿನ ವಿಶ್ವೇಶ್ವರಯ್ಯ ಅವರ ಒಂದು ಜೀವನ ಮತ್ತು ಸಾಧನೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಏನೇ ಪ್ರಶ್ನೆಗಳಿದ್ರೂ ಸಹ ನೀವು ನನಗೆ ನನ್ನ ಫೋನ್ ನಂಬರ್ಗೆ ಫೋನ್ ಮಾಡೋದ್ರ ಮೂಲಕ ನೀವು ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಒಂದು ಡೌಟ್ಸ್ಗಳನ್ನ ಬಗೆಹರಿಸ್ಕೊಳ್ಳಿ. ನೀವೆಲ್ಲರೂ ಚೆನ್ನಾಗಿ ಓದಿ, ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.